ಇಷ್ಟಾದರೂ ಅವರೆಲ್ಲ ಹಿಂದೆ ಅವನು ಯಾರೋ ಒಬ್ಬ ತೀರೋಗಿದ್ದಾನೆ, ಅವನು ಕಾಂಟ್ರಾಕ್ಟ್ರು ಅಧ್ಯಕ್ಷ, ಏನು ಕಂಪ್ಲೇಂಟ್ ಕೊಟ್ಟಾಗ ಏನು ಸಿದ್ದರಾಮಯ್ಯನವ್ರ ಪಂಚೆ ಎತ್ಕೊಂಡು ಏನು ಊರೂರು ಸುತ್ತಿದ್ದೆ ಕೆಂಪಯ್ಯ ಏನು ದುಡ್ಡು ದುಡ್ಡು ದುಡ್ಡು. ಈಗ ಯಾರೋ ಲೆಟ್ರೇ ಬರ್ದಿದ್ದಾನಲ್ಲ 60% ಕಮಿಷನ್ ಕೊಡಬೇಕು ಅಂತ, ಅಫಿಷಿಯಲಾಗಿ ಬರ್ದವ್ರೆ. ನಾವು ಕೆಂಪಯ್ಯನ ಕೇಳಿದ್ರಿ, ಕೆಂಪಣ್ಣನ ಏನಪ್ಪ ಏನೋ ದಾಖಲೆ ಇದ್ರೆ ತಂದ್ಕೊಡಪ್ಪ ನೋಡೋಣ ಅಂದರೆ ಅವನು ಬದುಕಿರೋವರೆಗೂ ತಂದ್ಕೊಡ್ಲಿಲ್ಲ. ಕೆಂಪಣ್ಣ ಬದುಕಿರೋವರೆಗೂ ಒಂದು ದಾಖಲೆ ಕೊಡಲಿಲ್ಲ. ಅವ್ರು ಕೇಳಲಿಕ್ಕೆ ಕೊಡ್ತೀನಿ, ಇವ್ರು ಕೇಳಲಿಕ್ಕೆ ಕೊಡ್ತೀನಿ ಅಂತ ಕೊಡಲೇ ಇಲ್ಲ. ಕೊನೆ ಕೇಸು ಹಾಕಿದ್ರು ಅವ್ರ ಮೇಲೆ, ಕೋರ್ಟಲ್ಲೂ ಅಟೆಂಡ್ ಆಗಲಿಲ್ಲ. ಕೋರ್ಟಲ್ಲಿ ಅಟೆಂಡ್ ಆಗದಿರ ಅದಕ್ಕೆ ಕೇಸ್ ಆಗಿ ಅದನ್ನು ಜಾಮೀನು ಮೇಲೆ ಬಂದರು. ಅವಾಗ ಈ ರೀತಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ಮನೆ ಆಳ ಸರ್ಕಾರ. ದುಡ್ಡಿಲ್ಲ ಅವ್ರ ಹತ್ರ, ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ದುಡ್ಡಿಲ್ಲ. ಮತ್ತು MLAಗಳಿಗೆ ಮಂತ್ರಿಗಳಿಗೆ ಹಣ ಬರ್ತಾ ಇಲ್ಲಲ್ಲ, ಡಿಪಾರ್ಟ್ಮೆಂಟ್ಗೆ ಹಣ ಬರ್ತಾ ಇಲ್ಲ. ಅವರು ಕಾದು ಕೂತಿದ್ದಾರೆ ಬಕಪಕ್ಷಿಗಳಂತೆ. ಅದರಿಂದ ಈ ದಂಧೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.